ನಮಸ್ಕಾರಗಳು. ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರು, ನನ್ನ ಸ್ನೇಹಿತರು ಅಂತ ಸನ್ಮಾನ್ಯ ಕೃಷ್ಣರವರೇ, ಬ್ಯಾಂಕ್ನ ಎಲ್ಲ ನಿರ್ದೇಶಕರೇ, ದಿ ಕಾಸ್ಮೋಸ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರೇ ಮತ್ತು ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಇಲ್ಲಿರುವಂಥ ಎಲ್ಲ ಠೇವಣಿದಾರರು, ಇವತ್ತು ಎಲ್ಲ ನಮ್ಮ ಸರ್ವ ಸದಸ್ಯರ ಎಲ್ಲ ಕೂಡ ಸುಮಾರು ಜನ ನನ್ನ ಮನವಿ ಮಾಡಿಕೊಂಡ್ರು. ನಾನೇನು ಈ ಬ್ಯಾಂಕ್ನ ಮೆಂಬರ್ ಕೂಡ ಅಲ್ಲ, ಆದರೆ ಹಿತೈಷಿ ಕೇಶವಮೂರ್ತಿಯವರಿಂದ ಅಲ್ಲಿಂದನೂ ಕೂಡ ನಾನು ಈ ಬ್ಯಾಂಕ್ನ ಹಿತೈಷಿಯಾಗಿ ನಾನು ಒಡನಾಟ ಇಟ್ಕೊಂಡಿದ್ದೆ. ನಮ್ಮ ತಂದೆ ಮತ್ತು ನಮ್ಮ ತಾಯಿ ಕೂಡ ಈ ಬ್ಯಾಂಕ್ನಲ್ಲಿ ಒಂದು ಅಕೌಂಟ ಓಪನ್ ಮಾಡಿದರು. ಸುಮಾರು ಜನ ಠೇವಣಿದಾರರು ಕಳೆದ 6 ತಿಂಗಳಿಂದ ಒಂದ್ಸಲ ಫಸ್ಟ್ ನಮ್ಮ ಬಂದು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ದೊಡ್ಡ ಸಮಸ್ಯೆ ಆಗಿದೆ, ಅಭದ್ರತೆ ಕಾಡ್ತಾ ಇದೆ, ಆ ದೃಷ್ಟಿನ ಸಾಕಾರ ಮಾಡಬೇಕು ಅಂತ ಕೇಳ್ಕೊಂಡಾಗ ನಾವು ಕೃಷ್ಣ ಅವರು ಮತ್ತು ಎಲ್ಲ ಸೇರಿ ಇದೇ ಒಂದು ಮೀಟಿಂಗನ್ನು ಇಲ್ಲೇ ಮಾಡಿದ್ವಿ. ಹಿಂದೆ ಒಂದು ಕಡೆ ಮಾಡಿದ್ವಿ, ಇದೇ ಒಂದು ಚೌಟ್ರಿನಲ್ಲಿ. ಈಗ ಒಳ್ಳೆ ಕಾಲ ಬಂದಿದೆ. ಕೃಷ್ಣ ಅವರು ಸಾಕಷ್ಟು ಹೇಳಿದರು, ನಮಗೆ ಠೇವಣಿದಾರರ ಹಿತ ಮುಖ್ಯ. ನಾವು ಹಿಂದೆ ನೋಡಿದ್ದೀವಿ ಬೇರೆ ಬೇರೆ ಬ್ಯಾಂಕ್ಗಳು ಇವತ್ತು ಯಾವ ಪರಿಸ್ಥಿತಿ ಆಗಿದೆ, ಠೇವಣಿದಾರರ ಗತಿ ಏನಾಗಿದೆ. ಎಷ್ಟೋ ಕೇಸ್ಗಳು ಇವಾಗ CBIಗೆ ಹೋಗೋ ಪರಿಸ್ಥಿತಿ ಆಗಿದೆ. ಇವತ್ತು ರೋಡಿಗೆ ಬಂದವರು ಯಾರು ಅಂತಂದರೆ, ಯಾರೋ ಇವತ್ತು ದುಡ್ಡಿಟ್ಟಿದ್ರು ಅವರು ಇವತ್ತು ರೋಡಿಗೆ ಬರೋ ಪರಿಸ್ಥಿತಿ ಇವತ್ತು ಆಗಿದೆ. ಆ ಥರ ಇದು ಕೇಶವಮೂರ್ತಿಯವರು ಕಟ್ಟಿರುವಂಥ ಒಂದು ಬ್ಯಾಂಕ್, ಪ್ರತಿಷ್ಠಿತ ಬ್ಯಾಂಕ್, ಆ ಥರ ಆಗಬಾರ್ದು. ನಾವು ಮರ್ಜರ್ ಮಾಡಿದ್ರೆ ಠೇವಣಿದಾರ ಹಿತ ಮುಖ್ಯವಾಗುತ್ತೆ, ಅದಕ್ಕೋಸ್ಕರ ನಾವು ಮರ್ಜರ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತಂದಾಗ ನಮಗೇನು ಮುಖ್ಯ, ನಮ್ಮ ಅಮೌಂಟ್ ಮುಖ್ಯ, ನಮ್ಮ ಹಣಗಳು ಏನೇನು ಡಿಪಾಸಿಟ್ ಮಾಡಿದ್ದೀವಿ, ಬಡ್ಡಿಗಳು ಬರ್ತಿತ್ತು ಅದು ಮುಖ್ಯ ಹೊರತು ಏನು ಆ ಥರ ಈ ಥರ ಮುಖ್ಯ. ಆ ದೃಷ್ಟಿ ನಾವು ಹೇಳಿ ದಯಮಾಡಿ ಎಲ್ಲರ ಉದ್ದೇಶ ಬಂದರೆ ಠೇವಣಿದಾರರಿಗೆ ಒಳ್ಳೆ ಕೆಲಸ ಆಗಬೇಕು, ರಸ್ತೆಗೆ ಇಳಿದು ಹೋರಾಟ ಮಾಡಬಾರ್ದು, ಆ ದೃಷ್ಟಿನ ಸಹಕಾರ ಕೊಡಬೇಕು ಅಂತ ಕೇಳಿದಾಗ ಇವತ್ತು ಒಂದು ಒಳ್ಳೆ ವಿಷಯನ ತಗೊಂಡಿದ್ದಾರೆ. ಹೃದಯಪೂರ್ವಕ ಧನ್ಯವಾದಗಳು. ನಾನು ಕೃಷ್ಣವ್ರನ್ನ ಮನವಿ ಮಾಡ್ಕೊಳ್ಳೋದಷ್ಟೇ. ನಮ್ಮೆಲ್ಲ ಬಾಂಧವ ಎಲ್ಲ ಇಲ್ಲೇ ಇದ್ದಾರೆ. ನಮ್ಮ ಸ್ನೇಹಿತ ಸತ್ಯನಾರಾಯಣವರಿದ್ದಾರೆ, ಸುರೇಶ್ ಅವರು ಹಿಂದೆ ಅಧ್ಯಕ್ಷರಾಗಿ ಅವರಿದ್ದಾರೆ, ಎಲ್ಲರೂ ಕೂಡ ಇದು ಇಲ್ಲೇ ಇದ್ದಾರೆ. ಯಾವುದೇ ಒಬ್ಬ ಠೇವಣಿದಾರರಿಗೆ ನೋವು ಮಾಡ್ಕೋಬಾರ್ದು. ಎಷ್ಟೋ ಜನ ಕಷ್ಟಪಟ್ಟು ರಿಟೈರ್ಡ್ ಆಗಿ ದುಡ್ಡನ್ನ ತಗೊಂಡು ಅಲ್ಲಿ ಫಂಡಿಂಗ್ ಮಾಡಿದ್ದಾರೆ. ಏನೇ ರಿಕವರಿ ಮಾಡಬೇಕು, ರಿಕವರಿ ಮಾಡಬೇಕು. ಇಲ್ಲಿರೋವಂಥ ಸದಸ್ಯರನ್ನ ಉಳಿಸ್ಬೇಕು ಅಂತಂದರೆ ಇವತ್ತು ಕಾಸ್ಮೋಸ್ ಬ್ಯಾಂಕ್ ಬಗ್ಗೆ ನನಗಿನ್ನೂ ಏನು ಗೊತ್ತಿಲ್ಲ, ಆದರೆ ಒಳ್ಳೆಯ ಬ್ಯಾಂಕು ಅಂತ ಎಲ್ಲ ಡಿಸಿಷನ್ ತೊಗೊತೀರ. ಎಲ್ಲ ಉದ್ದೇಶ ಅಷ್ಟೇ ಕೃಷ್ಣವರೇ, ಎಲ್ಲ ಸರ್ವ ಸದಸ್ಯರಿಗೆ ಒಂದು ಒಳ್ಳೆಯದಾಗಲಿ, ನಿಮ್ಮಿಂದ ಒಳ್ಳೆಯದಾಯಿತು ಅಂತಾರೆ. ಯಾಕೆ ನಾವು ಇರೋರೆಲ್ಲ ಆಲ್ಮೋಸ್ಟ್ ಅಲ್ಲಿ ಇರೋರೆಲ್ಲ ನಮ್ಮ ಎಲ್ಲ ಇತರ ಬಂಧುಗಳು ಜಾಸ್ತಿ ಇದ್ದಾರೆ. ಮತ್ತು ಸಾಲ ಕೊಟ್ಟವರು ಕೂಡ ಇವತ್ತು ರಿಕವರಿ ಮಾಡಿ ಅವ್ರ ಮನೆ ಮುಂದೆ ಹೋಗಿ ರಿಕವರಿ ಮಾಡೋವಂಥ ಪರಿಸ್ಥಿತಿ ಆಗಿದೆ. ದಯಮಾಡಿ ನಾವೆಲ್ಲ, ನಾನು ಒಬ್ಬನೇ ಅಲ್ಲ, ಎಲ್ಲ ಶಾಸಕರು ನಾನು ನಿಮ್ಮ ಜೊತೆಗೆ ಇರ್ತೀವಿ. MP ಕೂಡ ದೇವೇಶ್ವರ ಕೂಡ ನಿಮ್ಮ ಜೊತೆಲಿ ಇರ್ತಾರೆ. ನಮ್ಮ ಉದ್ದೇಶ ಅಷ್ಟೇ ಹೊರತು ಬ್ಯಾಂಕು ಠೇವಣಿದಾರ ನಮಗೆ ಹಿತ ಮುಖ್ಯ. ನಮಗೆ ಅವ್ರಿಗೋಸ್ಕರ ನಾವು ರಸ್ತೆಗಿಳಿದು ನಿಂತ್ಕೊಳ್ತೀವಿ, ಹೋರಾಟವನ್ನು ಮಾಡ್ತೀವಿ. ದಯಮಾಡಿ ಏನೂ ಲೋಪ ಬರಲ್ಲ ಇದ್ದಂಗೆ ದಯಮಾಡಿ ನೀವು ಮರ್ಜು ಮಾಡಬೇಕಂತ ಅವ್ರದ್ದು ನಿಮ್ಮದು ಒಂದಿದು. ಆದರೆ ನಮ್ಮ ಠೇವಣಿದಾರರ ಹಿತವನ್ನು ಉಳಿಸಿ ಅಂತ ನಾವು ಕೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಈ ಚೌಲ್ಟ್ರಿ ಕೊಡಿ ಅಂತ ಕೇಳೋ ನಾನು ಕೂಡ ಬರ್ತೀನಪ್ಪ, ಒಂದೆರಡು ಮಾತಾಡ್ತೀನಿ ನಿಮ್ಮ ಬಗ್ಗೆ ಅಂತ. ಕೃಷ್ಣವ್ರ ಬಗ್ಗೆ ನಮಗೆ ಇವತ್ತಿಂದ ಅಲ್ಲ, ಸುಮಾರು 25-30 ವರ್ಷದಿಂದ ನಮಗೆ ಅವ್ರಿಗೆ ಭಾಳ ಸಂಬಂಧ. ಸುರೇಶ್ ಅವರು ಕೂಡ ನಮ್ಮ ಬಂಧುಗಳೇ. ಆ ದೃಷ್ಟಿಯಿಂದ ಅವರ ಉದ್ದೇಶ, ನಿಮ್ಮ ಉದ್ದೇಶ ಎರಡೂ ಒಂದು, ಬ್ಯಾಂಕ್ ಉಳಿಬೇಕು ಅಂತ ದೃಷ್ಟಿಯಿಂದ ನೀವೆಲ್ಲರೂ ಒಂದು ಒಪ್ಪಿಗೆ ಕೊಡಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಇದ್ದೀನಿ. ನಮಸ್ಕಾರ. ಬೇರೆ ಒಂದು ತುರ್ತು ಸಭೆಗೆ ನಾನು ಹೋಗಬೇಕು, ಅದಕ್ಕೆ ಮಿಸ್ ಮಾಡೋಕ್ಕೆ ಬಂದೆ. ಧನ್ಯವಾದಗಳು.